ಹೀಗೆ ದೇವರು ಮಹಾ ಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು. ಹೀಗೆ ಸಾಯಂಕಾಲವು ಪ್ರಾಂತಕಾಲವು ಆಗಿ 5ನೇ ದಿನವಾಯಿತು. 5ನೇ ದಿನದಲ್ಲಿ ನಾವು ನೋಡುವಾಗ ಪಕ್ಷಿಗಳು, ಸಮುದ್ರದಲ್ಲಿರುವಂಥ ಮೀನುಗಳು, ಎಷ್ಟು ದೊಡ್ಡ ದೊಡ್ಡ ತಿಮ್ಮಿಂಗಲಗಳಿಗೆ ದೇವರು ಸಾಕ್ತಾ ಇದ್ದಾನೆ ಗೊತ್ತಾ? ದೊಡ್ಡ ದೊಡ್ಡ ತಿಮ್ಮಿಂಗಲಗಳಿಗೆ ದೇವರ ಆಹಾರ ಕೊಡ್ತಾ ಇದ್ದಾನೆ ಪ್ರೇರೆ. ಸಾಕ್ಷಿಗಾಗಿ ಬರೆಸಿದ್ದಾನೆ ಪ್ರೇರೆ. ದೇವರೇ ಆಹಾರ ಕೊಡ್ತಾ ಇದ್ದಾರೋ ಇಲ್ಲವೋ ಅಂತ ಒಂದು ಸಾರಿ ನಾವು ಕೀರ್ತನೆ ಗ್ರಂಥ 145ನೇ ಅಧ್ಯಾಯ ಒಂದು ಸಾರಿ 15ನೇ ವಚನವನ್ನು ನೋಡಿಕೊಳ್ಳೋಣ. ಕೀರ್ತನೆ ಗ್ರಂಥ 145ನೇ ಅಧ್ಯಾಯ 15ನೇ ವಚನ. ಪ್ರೇರೆ, ದೇವರ ಮಾತು, ಪ್ರತಿಯೊಂದು ಮಾತು ಸತ್ಯವಾಗಿದೆ. ಪ್ರತಿಯೊಬ್ಬರಿಗೆ ಆಹಾರ ಕೊಡ್ತಾ ಇರೋರು ಯಾರು, ಜೀವರಾಶಿಗಳಿಗೆ ಆಹಾರ ಕೊಡ್ತಾ ಇದ್ದವರು ಯಾರು ಅಂತ ನೆನ್ನೆ ದಿವಸದಲ್ಲಿ ನೋಡ್ದೋ. ಈ ದಿನನೂ ನಾವು ಪ್ರೂವ್ ಮಾಡ್ತಾ ಇದ್ದೀನಿ ಸತ್ಯವೇದ ಗ್ರಂಥದ ಮೂಲಕ. ಕೀರ್ತನೆ 145:15. ಯೆಹೋವನೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನೀನು ಅವುಗಳಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡುತ್ತಿ. ಎಲ್ಲ ಜೀವಿಗಳು, ಆದಿಕಾಂಡದಲ್ಲಿ 1ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ದೋ, ಎಲ್ಲ ಪಕ್ಷಿಗಳಿಗೆ, ಸಮುದ್ರದ ಹರಡುವಂಥ ಎಲ್ಲ ಜೀವಿಗಳಿಗೆ ದೇವರು ಹೆಚ್ಚಲಿ ಅಂತ ಆಶೀರ್ವದಿಸಿದ್ರು. ಈಗ ದೇವರು ಆಹಾರ ಕೊಡ್ತಾ ಇದ್ದಾರಲ್ವೋ ಸಮುದ್ರದಲ್ಲಿರುವಂಥ ಮೀನುಗಳಿಗೆ, ಅದಕ್ಕೆ ಸಾಕ್ಷಿ ಕೀರ್ತನೆ ಗ್ರಂಥ 145:15ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಯೆಹೋವನೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ಜೀವಿಗಳ ಕಣ್ಣುಗಳು ದೇವ್ರನ್ನ ನೋಡ್ತಾ ಇದ್ದಾವಂತೆ. ನಾವ್ಯಾರನ್ನ ನೋಡ್ತಾ ಇರ್ತೀವಿ? ಬೆಳಗಿಂದ ಸಂಜೆವರೆಗೂ ಯಾರನ್ನ ನೋಡ್ತಾ ಇರ್ತೀವಿ? ದೇವ್ರನ್ನ ನೋಡ್ತೀವ. ನಮ್ಮ ಕಣ್ಣುಗಳು ದೇವ್ರನ್ನ ನೋಡೋದಕ್ಕೆ ಆಸೆ ಪಡುತ್ತಾ? ದೇವರೇ, ನನ್ನನ್ನು ನೋಡಬೇಕು ದೇವ್ರೆ ಅಂತ ಆಸೆ ಪಡ್ತೀವ ನಾವು ಯಾವತ್ತಾದ್ರು? ಲೋಕ ನೋಡಿ ನೋಡಿ ಪ್ರೇರೆ, ದೇವ್ರನ್ನ ನೋಡೋದೇ ನಮ್ಮ ಮನಸ್ಸಿಲ್ಲ ಪ್ರೇರೆ. ದೇವ್ರನ್ನ ನೋಡೋದಕ್ಕೆ ಮನುಷ್ಯರಾದಂಥ ನಮಗೆ ಆಸೆ ಇಲ್ಲ ಪ್ರೇರೆ. ಜೀವಿಗಳು ನೋಡ್ತಾ ಇದೆ ಅಂತ. ಜೀವಿಗಳ ಕಣ್ಣುಗಳು ದೇವರನ್ನೇ ನೋಡ್ತಾ ಇದೆ ಅಂತೆ. ಎಂತಿಗೆ? ನಿನ್ನನ್ನೇ ನೋಡುತ್ತವೆ, ನೀನು ಅವುಗಳಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡುತ್ತಿ. ಟೈಮ್ ಟು ಟೈಮ್. ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರ್. ಟೈಮ್ ಟು ಟೈಮ್ ಮನುಷ್ಯರಿಗೆ ಆಹಾರ ಕೊಡೋದು ಮಾತ್ರವಲ್ಲ, ಸಕಲ ಪ್ರಾಣಿಗಳಿಗೆ ದೇವರು ಟೈಮ್ ಟು ಟೈಮ್ ಆಹಾರ ಕೊಡ್ತಾ ಇದ್ದಾರಂತೆ. ಎಷ್ಟು ಒಳ್ಳೆ ದೇವರು, ಎಷ್ಟು ಅದ್ಭುತವಾದ ದೇವರು ಪ್ರಿಯರೇ.